ಅವರು ಎಡಿಟಿಂಗ್ ಮಾಡ್ತಾ ಇರುವಾಗ ನನ್ನ ಬಗ್ಗೆ ಎಲ್ಲ ಮಾತೆಲ್ಲ ಕೇಳಿದ್ರೆಲ್ಲ ಇದು ಮಾಡುವಾಗ ಬಂದು ಅವರೇ, ಮೇಡಮ್ ನಾವು ನಿಮ್ಮ ಬಗ್ಗೆ ಏನೋ ತಪ್ಪು ತಿಳ್ಕೊಂಡಿದ್ವಿ, ಸಾರಿ ಮೇಡಮ್ ಅಂತ ಹೇಳಿ. ಎಂತ ಅವ್ರ ಪರಿಚಯವೇ ಇಲ್ಲ ನನಗೆ, ನೀವ್ಯಾಕೆ ನನ್ನ ಹತ್ರ ಸಾರಿ ಕೇಳ್ತಾ ಇದ್ದೀನಿ ಅಂತ. ಏನಿಲ್ಲ, ನಾನು ಇಂಥ ಮೂವಿಯಲ್ಲಿ ನಾನು ಸೆಕೆಂಡ್ ಡೈರೆಕ್ಟರ್ ಆಗಿ ಹೋಗಿದ್ದೆ, ನಿಮ್ಮ ಬಗ್ಗೆ ಎಂತೆಂತೆಲ್ಲ ಕೇಳಿದ್ದೆ, ಬಟ್ ಅದಲ್ಲ ನೀವು ಅಂತ ನನಗೆ ಗೊತ್ತಾಯಿತು, ಸಾರಿ ಅಂತ ಹೇಳಿ. ಆವಾಗ ನಾನು ಅಂದ್ಕೊಂಡೆ ಇದು ಸೆಟ್ ಅಲ್ಲಿ ನಾವು ಸುಮ್ಮನೆ ಇದ್ರೂ ಕೂಡ ಸಮಸ್ಯೆ ಖಂಡಿತ. ಆಮೇಲೆ ಬಿಡಿ, ಒಂದು ಇಂಡಸ್ಟ್ರಿ ಅಂತ ಹೇಳುವಾಗ ಒಂದು ಹೆಣ್ಣು ಮಕ್ಕಳಿಗೆ ಇರುವಂಥದ್ದೇ ಕೆಲವರು ಬೇರೆ ರೀತಿಯಲ್ಲಿ ಇನ್ವೈಟ್ ಮಾಡುವಂಥದ್ದು ಅಂತದ್ದು, ಅದನ್ನೆಲ್ಲ ನಾವು ಹ್ಯಾಂಡಲ್ ಮಾಡಬೇಕು. ನಾವು ಅಲ್ಲಿ ಒಳ್ಳೆಯವರು ಅಂತೇಳಿ ಅನ್ನಿಸಿ ಯಾರಿಗೂ ಏನು ಇದು ಸಿಕ್ಕುದಿಲ್ಲ, ಗೊತ್ತಾಯ್ತಾ? ಪ್ರೈಸ್ ಏನು ಸಿಕ್ಕುದಿಲ್ಲ. ನಮ್ಮನ್ನ ನೋಡುವಂಥದ್ದು ಕ್ಯಾಮರಾ ಎದುರಿಗೆ ನಮ್ಮ ಪರ್ಫಾರ್ಮೆನ್ಸ್ ಏನು ಅಂತೇಳಿ, ಅದರ ಹಿಂದುಗಡೆ ನಾನು ಪ್ರತಿಮಾ ಆಗಿ ಇರಬೇಕು. ತುಂಬಾ ನಯ ವಿನಯ ನಾಜೂಕುಗಳೆಲ್ಲ ಹೊರಗಡೆ ಇರುವಂತ ಹೆಣ್ಣು ಮಕ್ಕಳಿಗೆ ನಡೆಯುವುದೇ ಇಲ್ಲ. ಅದನ್ನ ನಾನು ಎಲ್ಲ ಕಡೆ ನನ್ನ ಮಕ್ಕಳಿಗೂ ಸಹ ನಾನು ಧೈರ್ಯ ಕೊಡು, ನೀವು ಅನ್ಯಾಯ ಆಗ್ತದೆ ಅಂತ ಹೇಳಿದ್ರೆ ಅನ್ಯಾಯವನ್ನ ವಿರೋಧ ಮಾಡಿ. ನಿಮ್ ಬಗ್ಗೆ ಅಯ್ಯೋ ಅವಳು ಹಾಗೆ ಹೀಗೆ ಜೋರು ಅಂದ್ಕೊಂಡ್ರೆ ಏನು, ಬೇರೆಯವ್ರೇನು ಅನ್ಕೊಂತಾರೆ ಅಂತ ಹೇಳಿ ನಾವು ಅಂಥದನ್ನೆಲ್ಲ ನಾನು ನಡ್ಸ್ಕೊಂಡು ಬಂದಿರ್ಲಿಕ್ಕೆ ಹೋಗಿ ಈಗ ನನ್ನನ್ನು ತುಂಬಾ ಪ್ರೀತಿ ಇಟ್ಟು ಸೆಟ್ನವರೇ ವಾಪಸ್ಸೇ ಕರೆಯೋರು. ಈಗ ಒಂದು ಮೂವಿ ಮಾಡಿದವರು ಇನ್ನೊಂದು ಮೂವಿಗೆ ಕರೆಯೋರು. ಹಾಗೆ ಈಗ ಉಳಿದವರು ಕಣ್ಣಂತೆ ಮಾಡಿದೆ, ಕಥಾ ಸಂಗಮ ಮಾಡಿದೆ, ಆಮೇಲೆ ಸಪ್ತಸಾಗರದಾಚೆಯನ್ನು ಮಾಡಿದೆ, ಕಾಂತಾರಗಳನ್ನ 2 ಮಾಡಿದೆ. ಅದೇ ಟೀಮು ಗಿರೀಶ್ ಕಾಸರವಳ್ಳಿ ಅವರ ಜೊತೆ ಒಂದಿಷ್ಟು ಟೀಮು, ಗಾರ್ಗಿ ಅಂತೇಳಿ ಅವರ ಜೊತೆಗೆ ಇಷ್ಟು, ಈಗ ನಾಗರಾಜ ಸೋಮೇಜ್ ಸರ್ ಅಂತ ಮಾಡಿದ್ರು, ಅವರ ಜೊತೆಗೆ ಒಂದಿಷ್ಟು ಮೂವಿ. ಒಡನಾಟ ಒಳ್ಳೆ ರೀತಿಯಲ್ಲಿ ಇಟ್ಕೊಂಡು ಅವಕಾಶಗಳು ಖಂಡಿತ. ಹೊಸಬ್ರೇನು ಕರೆಯುವುದಿಲ್ಲ, ನನಗೆ ಕರೆದವರೇ ಕರೀತಾ ಇದ್ದಾರೆ. ಹೌದು, ಅದೊಂದು ಪ್ಲಸ್. ಇದು ನಿಮ್ಮ ಆಗಿರುವಂತಹ ಒಂದು ನೋವು ಅಂತ ಹೇಳಿ, ಇಷ್ಟು ನೀವು ಇಂಡಸ್ಟ್ರಿಯಲ್ಲಿ ಇರ್ತೀರಿ ಅಥವಾ ಶೂಟಿಂಗ್ ಅಲ್ಲಿ ಇರ್ತೀರಿ, ಬ್ಯುಸಿ ಆಗಿರ್ತೀರಿ, ನಿಮ್ಮ ಊರಲ್ಲಿ ನಿಮ್ಮ ಬಗ್ಗೆ ಹೇಗೆ ರೆಸ್ಪಾನ್ಸಿಬಲ್ ಉಂಟು ಅಥವಾ ಫ್ಯಾಮಿಲಿ ವಿಚಾರದಲ್ಲಿ ನಿಮಗೆ ಏನಾದರೂ ನೋವಾದದ್ದು ಉಂಟಾ ಅಂತ ಹೇಳಿ? ಅವರು ಶೂಟಿಂಗ್ ಉಂಟಾ ಹಾಗೆ ಹೀಗೆ ಅಂತ ಹೇಳಿ ಏನಾದ್ರು ವಿಚಾರಗಳು ಉಂಟಾ ಅಂತ ಹೇಳಿ? ನೋಡಿ, ಯಾರೇ ಆಗ್ಲಿ ಇಂದಿರಾ ಗಾಂಧಿಯಿಂದ ಹಿಡಿದು ಮನೆಯಲ್ಲಿ ಹಳ್ಳಿ ಮೂಲೆಯಲ್ಲಿರುವಂತ ಹೆಣ್ಣು ಅಂತ ಹೇಳುವಾಗ ಬಂದೇ ಬರ್ತದೆ. ಅವರಿಗೆ ತೊಡಕುಗಳಿದ್ದೇ ಇರ್ತದೆ. ಹೆಣ್ಣು ಮಕ್ಕಳು ಕಲಾ ಬದುಕಿಗೆ ತೆರೆದುಕೊಂಡಿರುವಂತ ಯಾವುದೇ ಹೆಣ್ಮಕ್ಳು ಎಷ್ಟೇ ಫೇಮಸ್ ಇರಲಿ, ಐಶ್ವರ್ಯ ರೈ ಹತ್ರ ಹೋಗಿ ಕೇಳಿದ್ರು ಅವ್ರು ಹೇಳುದು ಅದೇ. ಯಾಕಂದ್ರೆ ಸವಾಲುಗಳು ಇದ್ದೇ ಇರ್ತದೆ, ಅದು ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ. ಅದನ್ನೆಲ್ಲ ಮೀರಿ ದಾಟಿ ಬಂದ್ರೆ ಮಾತ್ರ ಅಲ್ವಾ ಬದುಕಲ್ಲಿ ಸಾಧನೆ ಮಾಡಿ. ನೀವು ಹೇಗೆ ಫೇಸ್ ಮಾಡಿದ್ರೆ? ಈಗ ನಿಮ್ಮನ್ನ ನೋಡಿ ಒಂದಷ್ಟು ಜನ ಇಂಡಸ್ಟ್ರಿಯಲ್ಲಿ ಇರುವವರಾಗಿರ್ಬೋದು, ಜೂನಿಯರ್ಸ್ ಅಲ್ಲಿ ಇರಬಹುದು, ಅವರಲ್ಲಿ ಇಂಥ ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕು ಅಂತ ಹೇಳ್ತೀರಿ? ಇಲ್ಲ, ನಾನು ಈ ಸಿನಿಮಾ ಒಂದು ಹಾದಿಯಲ್ಲಿ ನಾನು ಕ್ಷೇತ್ರಕ್ಕೆ ನಾನು ಹೋಗುವಾಗ ನನ್ನ ಹತ್ರ ಇದ್ದದ್ದು ಹೆಚ್ಚು ನನ್ನ ಮಕ್ಕಳೇ. ಈಗ ಇವಳು ದೊಡ್ಡವಳು ಶರ್ಮಿಳಾ, ಸಣ್ಣವಳು, ಅವರೆಲ್ಲ ಪಾಪ ಆಗ 7th 8th 9th 10th ಅಲ್ಲಿ ಹೀಗೆ ಇದ್ರು. ಆಗ ಮಕ್ಕಳು ಮೊದಲು ನನಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು. ಅಮ್ಮ ಹೋಗು ಅಂತ ಹೇಳಿ. ನಾನೆಲ್ಲ ಅಡಿಗೆ ಮಾಡ್ಲಿಲ್ಲ ಅಂತ ಹೇಳಿದ್ರು ಅವ್ರೇನಾದ್ರು ಒಂದು ಅನ್ನನೋ ಸಾರು ಏನಾದ್ರು ಮಾಡ್ಕೊಂಡು ತಿಂದು ಸಪೋರ್ಟ್ ಮಾಡಿದ್ದಾರೆ. ಹಸ್ಬೆಂಡ್ ಅಂತ ಹೇಳುವಾಗ ಅವರು ಆಗ ಬೆಂಗಳೂರಲ್ಲಿ ಇದ್ರು. ಬೆಂಗಳೂರಲ್ಲಿ ಇರುವಾಗ ನಾನು ರಾತ್ರಿ 2 ಗಂಟೆ 3 ಗಂಟೆ ಎಲ್ಲ ಬರುವಾಗ ಕಿರಿಕಿರಿ ಮಾಡಿದ್ದಾರೆ. ತುಂಬಾ ಸಲ ಕಿರಿಕಿರಿ ಮಾಡಿದ್ದಾರೆ. ನಿಂಗೆ ಮಕ್ಳು ಬೇಕಾ, ನಾನು ಬೇಕಾ, ಅದು ಬೇಕಾ ಅಂತೇಳಿ ಚಾಯ್ಸ್ ಮಾಡುವ ಅಂತೇಳಿ ಎಲ್ಲದಕ್ಕೂ ಹಾ ಅಂತ ಹೇಳುದು, ಮತ್ತೆ ಸ್ಟಾರ್ಟ್ ಮಾಡುದು. 1-2 ದಿನ ಸುಮ್ಮನೆ ಇರುದು. ಮಾಡ್ಬೇಕಾ? ಈಗ ಸಪೋರ್ಟ್ 100%. ಮತ್ತೆ ಇನ್ನೊಂದು ಊರ್ನವ್ರು ಅಂತ ಹೇಳಿದ್ರೆ, ಊರ್ನವರು ನನ್ಗೆ ಯಾವತ್ತು ಮೊದ್ಲಿಂದ ಪ್ರೀತಿ ತೋರಿಸಿದ್ರು. ಮೊದ್ಲಿಂದ ನನ್ನ ಬಗ್ಗೆ ಆಗ್ಲಿ ಯಾವ್ದಾಗ್ಲಿ ಯಾವ ವಿಚಾರದಲ್ಲಿ ಅಮಸಬೇಲಿನ ಊರಿನವರು ಇವತ್ತಿಗೂ ಕೂಡ ನಾನಂತ ಹೇಳಿದ್ರೆ ಒಂದು ಪ್ರೌಡ್ ಫೀಲ್ ಅವರಿಗೆ. ಹೌದೌದು, ಅದಕ್ಕೆ ನಾನು ತುಂಬಾ ಹೆಮ್ಮೆಯಿಂದನೇ ಹೇಳ್ಕೊಡ್ತೇನೆ, ನನ್ನ ಊರು ನನ್ನ ಜನರು ಅಂತ ಹೇಳಿ. ಎಷ್ಟು ವೀಕ್ಷಕರು, ಇವರು ಇರುವಂತದ್ದು ಮೂಲತಃ ಕುಂದಾಪುರ ಸಮೀಪದಲ್ಲಿರುವಂತವರು. ಪ್ರಸ್ತುತ ಇವರು ಉಡುಪಿಯಲ್ಲಿ ಅವರ 2 ಮಕ್ಕಳು ಎಜುಕೇಶನ್ ಅನ್ನ ಮಾಡ್ತಾ ಇದ್ದಾರೆ. ಒಬ್ರು ಬೆಂಗಳೂರಲ್ಲಿ ಇದ್ದಾರೆ, ಇನ್ನೊಬ್ರು ಇಲ್ಲಿ ಎಜುಕೇಶನ್ ಮಾಡುವ ಕಾರಣದಿಂದಾಗಿ ಉಡುಪಿಯಲ್ಲಿ ಮನೆಯಲ್ಲಿ ಇರುವಂತದ್ದು. ಇವರ ಸ್ವತಃ ಮೂಲ ಮನೆ ಕುಂದಾಪುರ ಭಾಗ. ಸೊ ಇದು ಇವರ ಇಷ್ಟು ವಿಚಾರಗಳು ಕಲಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚಾಲೆಂಜ್ಗಳನ್ನ ಫೇಸ್ ಮಾಡಿ, ಒಂದಷ್ಟು ಬದುಕಿನಲ್ಲಿ ಎದುರಾದಂತಹ ಸಮಸ್ಯೆಗಳಿಗೆಲ್ಲ ಎದ್ದು ನಿಂತು ಈಗ
ಪ್ರಸ್ತುತ ಕನ್ನಡ ಇಂಡಸ್ಟ್ರಿ ಆಗಿರ್ಬೋದು, ತುಳು ಚಿತ್ರರಂಗ ಆಗಿರ್ಬೋದು, ಎಲ್ಲದರಲ್ಲಿಯೂ ಕೂಡ ಮುಂದುವರೆದು ಹೋಗ್ತಾ ಇರುವಂತವರು ನಮ್ಮ ಪ್ರತಿಮಾ ನಾಯಕ್ ಅವರು. ಇಷ್ಟು ಹೊತ್ತು ನಮ್ಮೊಂದಿಗೆ ನಿಮ್ಮ ಅಮೂಲ್ಯವಾದಂತಹ ಕಲಾ ಬದುಕಿನ ಜರ್ನಿ ಬಗ್ಗೆ ಹೇಳಿದ್ದೀರಿ. ಕಾರ್ಯಕ್ರಮದ ಕಡೆಯದಾಗಿ ಬರುವುದಾದ್ರೆ ಎಂಡ್ ಮಾಡೋದಕ್ಕಿಂತ ಮುಂಚೆ ಯಾವುದಾದ್ರೂ ಒಂದು ಡೈಲಾಗ್ಗಳನ್ನು ವೀಕ್ಷಕರಿಗೆ ಹೇಳಬೇಕು. ಕಾಂತಾರ ಚಿತ್ರದ್ದೇ ಆಗ್ಬಹುದು, ಫೇಮಸ್ ಆಗಿರುವಂತದನ್ನ ಹೇಳಬೇಕು ಅಂತ ಹೇಳಿ. ಎಷ್ಟೋ ಸಾರಿ ನಾನು ಹೇಳ್ಕೊಂಡಿದ್ದೇನೆ ಆ ಡೈಲಾಗ್ ಎಲ್ಲ, ಆದ್ರೂ ಸಹ ಜನ ತುಂಬಾ ಇಷ್ಟಪಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಕೂಡ ಶಿವ ಕಾಡಿಂದ ಎಂತ ತರಬೇಕಾದ್ರೂ ಈ ಜನದ ಪರ್ಮಿಷನ್ ಬೇಕಂತೆ. ಕಾಂತಾರದ ಡೈಲಾಗ್ ಎಸ್ ನೋಡಿರ್ಬೋದು, ತುಂಬಾ ವೈರಲ್ ಆಗಿರುವಂತಹ ಒಂದು ಡೈಲಾಗ್ಗಳು ಅಂತ ಹೇಳಿ. ಎಸ್, ಪ್ರಥಮ ಕಾರ್ಯಕ್ರಮದ ಕಡೆಯ ಘಟ್ಟವಾಗಿ ನಾನು ಎಲ್ಲರಲ್ಲೂ ಕೇಳುವ ಹಾಗೆ, ಇಷ್ಟು ವರ್ಷ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿದ್ದೀರಿ, ಕಲಾ ಬದುಕು ಮುಂದುವರೆದುಕೊಂಡು ಹೋಗ್ತಾ ಇದೆ. ಇಷ್ಟು ಸಂದರ್ಭದಲ್ಲಿ ಅಥವಾ ಈ ಅವಕಾಶಗಳ ನಡುವೆ ನಿಮಗೆ ಧನ್ಯವಾದಗಳನ್ನ ಯಾರಿಗೆಲ್ಲ ಸಲ್ಲಿಸುವುದಕ್ಕೆ ಮನಸ್ಸಿದೆ, ನಮ್ಮ ವಾಹಿನಿಯ ಮುಖಾಂತರ ಅವರಿಗೆ ನೀವು ಧನ್ಯವಾದವನ್ನು ಸಲ್ಲಿಸಬಹುದು ಅಂತ ಹೇಳಿ. ಫಸ್ಟ್ ಅಪ್ಪ ಫಸ್ಟ್. ಇಲ್ಲಿ ತನಕ ನಾನೀಗ ಕೂತ್ಕೊಳ್ಳಿಕ್ಕೂ ಕಾರಣರು ಅಂತ ಹೇಳಿದ್ರೆ ನನಗೆ ನನ್ನಲ್ಲೊಂದು ಪ್ರತಿಭೆ ಇದೆ ಅಂತ ಹೇಳಿ ಗುರುತಿಸಿದ್ದ ನನ್ನ ಅಪ್ಪ. ಆಮೇಲೆ ನನ್ನ PT ಮಾಸ್ಟ್ರು ವರದೇಂದ್ರ ರಾವ್ ಅಂತ ಅವರು, ಗಣನಾಥ್ ಎಕ್ಕರ್ ಅವರ ದಂಪತಿಗಳು, ನಿಕೇತನ ಇರ್ಬೋದು, ಕಾಲೇಜಿನ ಎಲ್ಲ ಅರುಣ್ ಪ್ರಕಾಶ್, ನನ್ನ ಕಾಲೇಜಿನ ಮಿತ್ರರು ಇರ್ಬೋದು, ನನ್ನ ಮಕ್ಕಳು ಇರ್ಬೋದು, ಎಲ್ರಿಗೂ ಕೂಡ ಬದುಕಲ್ಲಿ ನನಗೆ ಅವಕಾಶ ಕೊಟ್ಟವರು ರಿಷಬ್ ಶೆಟ್ಟಿ ಇರ್ಬೋದು ಅಥವಾ ರಾಜ್ ಬಿ ಶೆಟ್ರು, ಎಲ್ಲರೂ ನಾನು ಇವರು ಅಂತೇಳಿ ಅಲ್ಲ, ಎಲ್ಲರೂ ಕೂಡ ನನ್ನ ಕಲಾ ಜೀವನಕ್ಕೆ ನಾನು ಇಲ್ಲಿವರೆಗೆ ಬರಲಿಕ್ಕೆ ಕಾರಣರಾದವರು ಅವರೆಲ್ಲ. ಅವಕಾಶ ಕೊಡಲಿಲ್ಲ ಅಂತ ಹೇಳಿದ್ರೆ ನಾನು ಈ ಮಟ್ಟಕ್ಕೆ ಇಲ್ಲಿ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಒಬ್ಬೊಬ್ಬರನ್ನ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ, ನಿಮ್ಮೆಲ್ಲರ ಹೆಸರು ನನ್ನ ಮನಸ್ಸಲ್ಲಿ ಉಂಟು ನಿಜವಾಗಿ. ಹಾಗಾಗಿ ಎಲ್ರಿಗೂ ಕೂಡ ಮನದಾಳದಿಂದ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಕಡೆಯದಾಗಿ ಏನಾದ್ರೂ ಹೇಳಲಿಕ್ಕಿದ್ರೆ ಹೇಳಬಹುದು. ಏನಾದ್ರೂ ಹೇಳಲಿಕ್ಕಿದ್ರೆ ವಾಹಿನಿಯ ಪರವಾಗಿ ಆಗಿರಬಹುದು ಅಥವಾ ನಿಮ್ಮ ಅಭಿಮಾನಿಗಳ ಪರವಾಗಿ ಆಗಿರಬಹುದು, ಏನಾದ್ರೂ ಹೇಳ್ಬಹುದು. ಅಭಿಮಾನಿಗಳಿಗೆ ಏನು ಹೇಳ್ತೀರಿ? ನಿಮ್ಮ ನಟನೆಯನ್ನೇ ನೋಡುವಂತಹ, ನಿಮ್ಮ ಅಭಿನಯವನ್ನೇ ನೋಡುವಂತಹ, ನಿಮ್ಮದೇ ಆದಂತಹ ಒಂದು ನಿಮಗೆ ಗೊತ್ತಿಲ್ಲದೊಂದು ಅಭಿಮಾನಿವರೆಗೂ ಹುಟ್ಟಿಕೊಂಡಿರ್ತದೆ, ಅಂತವರಿಗೆ ಏನು ಹೇಳ್ತೀರಿ? ಎಲ್ಲರೂ ಕೂಡ ನಿಮ್ಮ ಸಪೋರ್ಟ್ ಇಂದಾನೆ ನಾನು ಇಲ್ಲಿ ತನಕ ಬೆಳೆದೋಳು, ಅದು 100ಕ್ಕೆ 100 ಸತ್ಯ. ಆದ್ರೆ ಒಂದು ಹೇಳಬೇಕು ಅಂತ ಮಾಡಿದಂದ್ರೆ, ಇವಾಗಿನ ಯುವ ಜನತೆಗೆ ನಾನು ಹೇಳ್ತಾ ಇರೋದು, ದೇಶ ಪ್ರೇಮ, ಪ್ರೀತಿ, ವಿಶ್ವಾಸ ಎಲ್ಲ ಕೂಡ ಇವಾಗಿನ ಮಕ್ಕಳಿಗೆ ಧಾರ್ಮಿಕ ನಂಬಿಕೆಗಳು ಎಲ್ಲ ಉಂಟು. ಆದರೆ ಅದರ ಜೊತೆಗೆ ಯಾವುದು ಅತಿರೇಕ ಆಗಬಾರ್ದು. ನಾನು ನೋಡಿದ ಹಾಗೆ ಅತ್ಯಂತ ಈಗ ಕಾಂತಾರ ಬಂದ ಮೇಲೆ ಅದನ್ನ ಅನುಕರಣೆ ಮಾಡುವಂಥದ್ದು ಅತ್ಯಂತ ಜಾಸ್ತಿ. ಗಡಿನಾಡರು, ಆರ್ಮಿಗಳು, ಮಿಲಿಟರಿ ಅವರ ಬಗ್ಗೆ ತುಂಬಾ ಗೌರವ ಉಂಟು ನನಗೆ. ಆದ್ರೆ ಅದನ್ನ ಆ ಗಡಿನಾಡು ಅಂತೇಳಿ ಹೇಳೋದಕ್ಕಿಂತ ನಾವು ಅವರನ್ನ ರೆಸ್ಪೆಕ್ಟ್ ಮಾಡ್ತೇವೆ, ಆದ್ರೆ ನಮ್ಮ ಮನೆಯವರನ್ನ ನೋಡುದಿಲ್ಲ, ಮನೆಯವರನ್ನ ಪ್ರೀತಿ ಮಾಡೋದಿಲ್ಲ, ಮಕ್ಕಳನ್ನ ಪ್ರೀತಿ ಮಾಡೋದಿಲ್ಲ, ಅಕ್ಕಪಕ್ಕದವ್ರನ್ನ ಸಂಬಂಧ ಇಟ್ಕೊಳ್ಳೋದಿಲ್ಲ. ಮಕ್ಕಳು ಬರೀ ಟಿವಿ ನೋಡುವಂಥದ್ದು, ಇಲ್ಲ ಬರೀ ಮೊಬೈಲಲ್ಲಿ ಇರುವಂಥದ್ದು, ಬರೀ ಸೋಷಿಯಲ್ ಮೀಡಿಯಾಗಳಲ್ಲಿ. ಈಗ ನಾವಿಲ್ಲಿಂದ ಒಂದು 50 ಮೀಟರ್ ಅಂತ ಹೇಳುವಾಗ್ಲೂ 10 ಮೀಟರ್ ಅಂತ ಹೇಳಿದ್ರು ಅವರ ಮುಖ ನೋಡುದಿಲ್ಲ, ನಾವೇನಿದ್ರು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೇವೆ. ಅಂಥದಕ್ಕಿಂತ ಕೂಡ ಸಂಬಂಧಗಳಿಗೆ ಬೆಲೆ ಕೊಡಿ. ನಮಗೆ ನಾನು ಅತ್ಯಂತ ನೋವಿನ ಸಂಗತಿ ಅಂತ ಹೇಳಿದ್ರೆ, ಇವಾಗಿನ ಜನರೇಷನ್ ಬಗ್ಗೆ ನಾನು ಹೇಳಲಿಕ್ಕೆ ಹೊರಡೋದಂದ್ರೆ, 25-30 ವರ್ಷದ ಹಿಂದೆ ನಾವು ಒಬ್ಬರ ಮನೆಗೆ ಒಬ್ರು ಹೋಗುವಂಥದ್ದು, ಬರುವಂಥದ್ದು, ಆಗ ಪರ್ಮಿಷನ್ ಕೇಳುವಂಥದ್ದು, ಆ ಥರದ್ದು ಏನಿಲ್ಲ, ನುಗ್ಗುದೇ ನಾವು. ಈಗ ಆ ಥರದ್ದು ಅನ್ನುವಂಥದ್ದು ಏನಿಲ್ಲ. ಒಬ್ಬರ ಮನೆಗೆ ಒಬ್ರು ಹೋಗೋದು ಬಿಡಿ, ಅವರು ನಮ್ಮ ಮನೆ ಬಾಗಿಲಿಗೆ ಬಂದರೂ ಸಹ ನಾವು ಮಾತಾಡುವಷ್ಟು ವ್ಯವಧಾನ ಇರುವಂಥದ್ದಿಲ್ಲ. ನನ್ನ ಪೇರೆಂಟ್ಸ್ಗಳು ಕೂಡ ಹೇಳೋದು, ನನ್ನ ಮಕ್ಕಳಿಗೆ ಅದೆಲ್ಲ ಇಷ್ಟ ಆಗೋದಿಲ್ಲ, ಅವ್ರು ಯಾರ ಹತ್ರ ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ, ಅವ್ರು ಒಳಗೆ ಹೋಗಿ ಕೂತ್ಕೊಳ್ತಾರೆ. ಬಂದವ್ರ ಹತ್ರ ಒಂದು ಕಿರಿಯವರು ಅವರ ಅನುಭವಗಳು. ನೀವಾಗ ಇಂಟರ್ವ್ಯೂ ಹೇಳುವಾಗ ಹೇಳಿದ್ರಿ 80 ವರ್ಷದವರ ಜೊತೆಗೆ ಇಂಟರ್ವ್ಯೂ ಮಾಡಿದ್ದೇನೆ ಅಂತ. ಅವರದ್ದು ಅನುಭವಗಳು ಅನ್ನುವಂಥದ್ದು 4 ಜನರೇಷನ್ 3 ಜನರೇಷನ್ ನೋಡಿ ಇರ್ತಾರೆ ಅವರು. ಅದರಲ್ಲಿ ಎಷ್ಟು ಒಂದು ಸಾರಾಂಶ ಇರ್ತದೆ, ಕೇಳಲಿಕ್ಕೆ ಇರ್ತದೆ, ಕಲೀಲಿಕ್ಕೆ ಇರ್ತದೆ. ಅದು ಯಾವುದು ಬೇಡ, ನಾವು ಬರೀ ಮೊಬೈಲಲ್ಲಿ ಇರ್ತೇವೆ. ಬೇಡದಿದ್ದೆಲ್ಲ ಗೇಮ್ಗಳು,
ಎಷ್ಟು ಜನ ಸೂಸೈಡ್ ಮಾಡ್ಕೊಳ್ಳುವಂಥದ್ದು, ಮೊಬೈಲ್ ಕೊಡ್ಲಿಲ್ಲ ಅಂತ ಸೂಸೈಡ್ ಮಾಡ್ಕೊಳ್ಳುವಂಥದ್ದು, ಯಂಗ್ಸ್ಟರ್ಸ್ಗಳಿಗೂ ಕೂಡ ಒಂದು ಇತ್ಲಗಿನವರು ಅಂತ ಹೇಳಿದ್ರೆ ಗಂಡನ ಮನೆಯಲ್ಲಿ ಈಗ ಒಂದು 4 ದಿನ ಇದ್ದು ಕೂಡ ಸೂಸೈಡ್, ಮದುಮಗಳು ಹೋಗಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಯಾಕಂದ್ರೆ ಅಡ್ಜಸ್ಟ್ಮೆಂಟ್ ಇಲ್ಲ, ಯಾಕಂದ್ರೆ ಸಂಬಂಧಗಳಿಗೆ ಬೆಲೆ ಇಲ್ಲ. ಅವ್ರು ಹೇಳಿದ್ದೇ ಆಗ್ಬೇಕು, ಅವರ ಜೊತೆಗೆ ಇರ್ಬೇಕು, ನಮ್ಮ ಜೊತೆ ಅಡ್ಜಸ್ಟ್ ಮಾಡ್ಬೇಕು ಅಂತ ನಾವೇನ್ ಕೊಡ್ತೇವೆ ಅಂತ ಯಾವ ಒಂದು ಇತ್ಲಗಿನ ಯೋಚನೆ ಮಾಡೋದಿಲ್ಲ. ಅಂಥದನ್ನೆಲ್ಲ ದಯವಿಟ್ಟು ಯಾಕಂತ ಹೇಳಿದ್ರೆ ನಮ್ಗೆ ಈಗ ಒಂಥರ ನಾವೀಗ ಈ ಮಧ್ಯ ವಯಸ್ಸಿನವರಿಗೆ ಒಂಥರ ಭಯ ಸ್ಟಾರ್ಟ್ ಆಗಿದೆ. ಈಗ ಸಂಬಂಧಗಳಂತ ಹೇಳಿದ್ರೆ ಹೀಗೆ ಮುಂದುವರೆದ್ರೆ ಹೇಗೆ ಅಂತ. ಹಾಗಾಗಿ ದಯವಿಟ್ಟು ನಿಮ್ಮ ಮನೆ ಹತ್ರ ಫಂಕ್ಷನಿಗೆ ಅಟೆಂಡ್ ಆಗಿ, ಆಚೆ ಮನೆಯವರ ಕಷ್ಟದಲ್ಲಿ ಅಟೆಂಡ್ ಆಗಿ, ಸುಖಕ್ಕೆ ಅಟೆಂಡ್ ಆಗಿ, ಎಲ್ಲದಕ್ಕೂ ಕೂಡ ಅವರ ಜೊತೆ ಬಾಂಧವ್ಯ ಬೆಳೆಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರ ಜೊತೆಗೆ ನೀವು ಒಬ್ಬರು ನಟಿಯಾಗಿ ನಿಮಗೆ ಒಂದಷ್ಟು ಕಿರಿಯರ್ ಎಲ್ಲ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ, ಸೀರಿಯಲ್, ಫಿಲ್ಮ್ ಅದು ಇದು ಅಂತ ಹೇಳಿ. ಹಾಗೆ ಬರುವಂತವರಿಗೆ ಒಂದು ಕಿವಿ ಮಾತುಗಳನ್ನು ಏನಾದರೂ ಹೇಳಬಹುದು ಅಂತ ಹೇಳಿ, ನಿಮ್ಮ ಅನುಭವವನ್ನು ಅವರಿಗೆ ಹೇಳಬಹುದು ಎಂತ ಅಂತ ಹೇಳಿದ್ರೆ, ಇವಾಗಿನ ಮಕ್ಕಳದ್ದು ಮೈಂಡ್ ಸೆಟ್ ಏನಂತ ಹೇಳಿದ್ರೆ, ಮಾಡೆಲ್ ರಿಷಬ್, ರಾಜ್ವಿ ಶೆಟ್ಟಿ, ಯಶ್, ಸುದೀಪ್, ದರ್ಶನ್ ಅವ್ರನ್ನ ಮಾಡೆಲ್ ತಗೊಳ್ಳಿ, ಬೇಡ ಅನ್ನೋದಿಲ್ಲ ನಾನು. ಆದರ್ಶ ಅವರೇ ಬೇಕು, ಯಾಕಂದ್ರೆ ತುಂಬಾ ಅಚೀವ್ ಮಾಡಿದವರು ಕರೆಕ್ಟ್. ಆದ್ರೆ ಅವರ ಆದರ್ಶ ತಗೊಳ್ಳೋದ್ರ ಜೊತೆಗೆ ಅವರು ಬಂದ ದಾರಿಯನ್ನ ನೋಡ್ಕೊಳ್ಬೇಕು, ಅವರ ಹಿಂದಿನ ಶ್ರಮ ನೋಡ್ಬೇಕು, ಅವರು ಹಾಕಿದ ಮೆಟ್ಲುಗಳನ್ನ ನೋಡ್ಬೇಕು. ಒಂದೇ ಸಲಕ್ಕೆ ಈಗ ರಿಷಬ್ ಅವರನ್ನ ಈಗ ಒಂದು 20-15 ವರ್ಷದ ಹಿಂದೆ ನೋಡಿದ್ರೆ ನೀವು ಯಾರಾದ್ರೂ ನೋಡ್ತಿದ್ರಾ, ಮಾತಾಡ್ತಿದ್ರಾ? ಖಂಡಿತ. ಈಗ ಅವ್ರು ಹೊರಗೆ ಬರ್ಲಿಕ್ಕೆ ಹೆದರ್ತಾರೆ, ಯಾಕಂದ್ರೆ ಅಷ್ಟು ಜನರಿಗೆ ರೆಕಗ್ನೈಸ್ ಆಗಿದ್ದಾರೆ. ಆದ್ರೆ ಆ 20 ವರ್ಷ 30 ವರ್ಷದ ಹಿಂದೆ ಅವ್ರು ಏನ್ ಮಾಡ್ಕೊಂಡಿದ್ದಾರೆ, ಹೇಗೆ ಅವರು ಅವರ ಜೀವನವನ್ನ ರೂಪಿಸ್ಕೊಳ್ಳಿಕ್ಕೆ ಅವ್ರು ಎಷ್ಟೆಷ್ಟು ಕಷ್ಟಪಟ್ಟಿದ್ದಾರೆ, ಅದನ್ನ ನೀವು ಮಾಡೆಲ್ ಆಗಿ ತಗೊಳ್ಳಿ. ಅದು ಖಾಲಿ ಸಿನಿಮಾ ಕ್ಷೇತ್ರ ಅಂತಲ್ಲ, ಯಾವ ಕ್ಷೇತ್ರ, ಈಗ ವಿಜ್ಞಾನ ಕ್ಷೇತ್ರನ, ಸಾಮಾಜಿಕನ, ಪೊಲಿಟಿಕಲ್, ಯಾವ ಕ್ಷೇತ್ರ ನಿಮ್ಗೆ ಯಾವ ಆಸಕ್ತಿ ಉಂಟು ಅಲ್ಲೂ ಕೂಡ ಯಾರು ಅಚೀವ್ ಮಾಡ್ಯಾರ ಅವರು ಬೆಳೆದು ಬಂದ ದಾರಿಯನ್ನ ನೋಡ್ಕೊಂಡು ಅವರನ್ನ ಫಾಲೋ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಒಬ್ರು ಹಿರಿಯ ನಟಿ ಅಂತ ಹೇಳ್ಬೋದು. ಅವರ ಮಾತುಗಳು ಯಾರೆಲ್ಲ ಇಂಡಸ್ಟ್ರಿಗೆ ಬರಬೇಕು ಅಂತ ಹೇಳಿದ್ದೀರಿ, ಕಿವಿ ಮಾತನ್ನು ಅವರು ಹೇಳಿರುವಂತಹ ಮಾತುಗಳನ್ನು ಸ್ವೀಕರಿಸ್ತೀರಿ ಅಂತ ಹೇಳ್ತಾ, ಇಷ್ಟು ಹೊತ್ತು ತಮ್ಮ ಅಮೂಲ್ಯವಾದ ಈ ಬ್ಯುಸಿ ಶೆಡ್ಯೂಲ್ ಅಲ್ಲೂ ಕೂಡ ನನಗೆ ಟೈಮ್ ಅನ್ನ ಕೊಟ್ಟು ಸರಿಸುಮಾರು 1-1.5 ಗಂಟೆ ಹೊತ್ತು ಸಂದರ್ಶನದಲ್ಲಿ ಭಾಗಿಯಾದಂತ ನಿಮಗೆ ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ತುಂಬಾ ಥ್ಯಾಂಕ್ಸ್. ನನಗೂ ಕೂಡ ಒಂದು ಹಳೆ ನೆನಪುಗಳನ್ನೆಲ್ಲ ಒಂದು ಸಲ ಮರುಕಳಿಸಿದಾಗಾಯ್ತು. ಹಾಗಾಗಿ ನಿಮಗೂ ಕೂಡ ತುಂಬಾ ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ನಮ್ಮ ಕರಾವಳಿ ಭಾಗದ, ಉಡುಪಿ ಭಾಗದ ಒಬ್ಬರು ಅದ್ಭುತ ನಟಿಯಾಗಿರುವಂತಹ, ರಂಗಭೂಮಿ, ಸೀರಿಯಲ್ ಆಗಿರ್ಬೋದು, ಚಲನಚಿತ್ರ ಆಗಿರ್ಬೋದು, ಇದರ ಎಲ್ಲ ವಿಭಾಗದಲ್ಲೂ ನಟಿಸಿರುವಂತಹ ನಟಿಯಾದಂತಹ ಪ್ರತಿಮಾ ನಾಯಕ್ ಅವರ ಕಲಾ ಬದುಕಿನ ಪಯಣದ ಕಥೆಯನ್ನ ನಿಮ್ಮ ಮುಂದೆ ತೆರೆದಿಟ್ಟಿದ್ದೇನೆ. ನಿಮಗೆ ಈ ಸಂಚಿಕೆ ಇಷ್ಟ ಆಗಿದೆ ಅಂತ ಅಂದುಕೊಳ್ತೇನೆ. ಮುಂದಿನ ಬಾರಿ ಮತ್ತೊಬ್ಬರು ವಿಶೇಷವಾಗಿರುವಂತಹ ಕಲಾವಿದರನ್ನ ನಿಮ್ಮ ಮುಂದೆ ಕರೆತರಬಹುದಿದ್ದೇನೆ. ಯಾರೆಲ್ಲ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಲಿಲ್ಲ, ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ನಮಸ್ಕಾರ.